ಇಟ್ಕೊಳ್ಳಿ. ಥ್ಯಾಂಕ್ ಯು. ಅಮ್ಮ ಅಮ್ಮ ಈ ಟಿವಿಯಲ್ಲಿ ಯಾವುದೋ ಒಂದು ಕಾರ್ ತೋರಿಸ್ತಿದ್ದಾರೆ ಅಮ್ಮ, ನಾವು ನೋಡ್ಕೊಂಡು ಬರೋಣವಾ? ಸರಿ ತಗೊಂಡು ಹೋಗೋಣ. ವಿಡಿಯೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೆಡ್ ಬುಷ್ ಶೋರೂಮ್ಗೆ ಸ್ವಾಗತ. ನಮ್ಮಲ್ಲಿ ತರತರಹದ ಎಲೆಕ್ಟ್ರಿಕ್ ಕಾರುಗಳು ಲಭ್ಯವಿದೆ. ಈಗಲೇ ಎಲ್ಲರೂ ಬೇಗ ನಮ್ಮ ಶೋರೂಮಿಗೆ ಭೇಟಿ ನೀಡಿ ಈ ಕಾರುಗಳನ್ನು ತಮ್ಮದಾಗಿಸಿಕೊಳ್ಳಿ. ಥ್ಯಾಂಕ್ ಯು. ಎಲ್ಲದೂ ಓಡಾಡೋ ಕಾರೇ, ಅದ್ರಲ್ಲಿ ಯಾವ್ದು ಬೇಕು? ನಮ್ಗೆ ಇಷ್ಟ ಆಗಿ ನಾನು ತಗೊಳ್ತೀನಿ. ಸರಿ. ಅಯ್ಯೋ ಅಡ್ಮಿಷನ್ ಫೀಸ್ ಹಾಯ ಮಾಯಕಲ್ಯ ನೋಡಿ ಶೋರೂಮ್ ಅಂತ ನೇಮ್ ಹಾಕಿದ್ರೆ ಕಾರ್ ಕಲರ್ ಕಲರ್ ಕಾರ್ ಇಟ್ಟಿದ್ರೆ ಯೂನಿಫಾರ್ಮ್ ಶೋರೂಮ್ಗೆ ಕಾರ್ ತಗೊಂಡು ಬರ್ತಾರೆ. ನಮಗೆ ಫಂಕ್ಷನ್ ಬಿಡು. ಯಾವ್ದಾರ ಕಾರ್ ಬೇಕಿತ್ತು? ನೀವು ಟಿವಿಯಲ್ಲಿ ತೋರಿಸ್ತಾ ಇದ್ರಲ್ಲ, ಆ ಥರದೇ ಕಾರ್ ತೋರಿಸಿ. ಹೌದಾ? ನಮ್ಮ ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬರೀ ಇನ್ಫಾರ್ಮೇಶನ್ ವೆಲ್ಕಮ್ ಸರ್. ವೆಲ್ಕಮ್ ಟು ಮೈ ಶೋರೂಮ್ ಸರ್. ನಿಮ್ಗೆ ಯಾವ ತರ ಕಾರ್ ತೋರಿಸ್ಬೇಕು ಸರ್? ಫೇಮಸ್ ಆಗಿ ನಿಮಗೂ ಗೊತ್ತಾಯ್ತಾ ನಮ್ಮ ಶೋರೂಮ್? ಹೇಗೆ ಗೊತ್ತಾಯ್ತು ಸರ್? ಓ, ನೀವು IPL ನೋಡ್ತೀರಾ? ಓ, IPL ಅಲ್ಲಿ ಬರುತ್ತಲ್ಲ ಪಂಚ್ ಎಲೆಕ್ಟ್ರಿಕ್ಸ್ ಕಾರು, ಅದನ್ನ ನಾವೇ ಕೊಟ್ಟಿರೋದು ಅವರಿಗೆ. ಹೌದು ಸರ್. ಹಾಗಾಗಿ ಈ ಕಾರು ತುಂಬಾ ಫೇಮಸ್ ಸರ್. ಫುಲ್ ಫ್ಯೂಚರ್ಸ್ ಎಲ್ಲ ಇದಾವೆ ಸರ್ ಈ ಕಾರಲ್ಲಿ. ಹಾ ಸರ್, ಇದೆ ನೋಡಿ ಸರ್ ಕಾರು. ಇನ್ನು ಓಪನ್ ಮಾಡಿಲ್ಲ, ತಡೆಯೋಗಿ ಏ ನೋಡಿ ಸರ್ ಕಾರು ಹೇಗಿದೆ ಸ್ಟೇರಿಂಗ್ ಇದೆ, ಗೇರ್ ಬಾಕ್ಸ್ ಇದೆ, ಡಿಕ್ಕಿ ಇದೆ. ಮತ್ತೇನು ಹೇಳ್ಬೇಕು ಸರ್ ಈ ಕಾರಲ್ಲಿ? ಆಂಟಿ ಸರ್ ಈ ಕಾರಲ್ಲಿ ತುಂಬಾ ಫೀಚರ್ಸ್ ಇದಾವೆ ಸರ್. ಸರ್ ಈಗ ಒಂದು ನಿಮ್ಗೆ ಮದುವೆ ಆಗಿಲ್ಲಲ್ಲ ಸರ್? ಸರ್ ಈ ಕಾರ್ ಲುಕ್ ನೋಡಿ ಸರ್. ಈ ಕಾರಲ್ಲಿ ನೀವು ಕುತ್ಕೊಂಡು ಹಂಗೆ ಕುಯ್ ಅಂತ ಹೋಗ್ತಾ ಇದ್ರೆ ಸರ್, ಸರಿ. ಆಮೇಲೆ ನೀವು ಟ್ರಾಫಿಕ್ ಜಾಮ್ ಅಲ್ಲೆಲ್ಲ ಸಿಕ್ಕಾಕೊಡ್ತೀರಲ್ಲ ಸರ್, ಇದೊಂದು ಬಟನ್ ಇದೆ ಸರ್. ನೋಡಿ ಸರ್, ಇಲ್ಲೊಂದು ಬಟನ್ ಇದೆ. ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಸರ್, ಹಕ್ಕಿ ತರ ಹೀಗೆ ಹಾಕೊಂಡು ಹೋಗ್ಬಿಡುತ್ತೆ ಸರ್ ಕಾರು. ಅಷ್ಟು ಫ್ಯೂಚರ್ಸ್ ಇದೆ ಸರ್. ರೆಕ್ಕೆ ಆಮೇಲೆ ಬರತ್ತಪ್ಪ. ಆಮೇಲೆ ಸರ್ ಈ ಕಾರಲ್ಲಿ ನೀವು ಕುತ್ಕೊಂಡು ಸುಮ್ಮನೆ ಹಂಗೆ ಹೋಗ್ತಾ ಇದ್ರೆ ಸರ್ ಗುಯಿ ಅಂತ ಹೆಂಗ್ ಹೋಗುತ್ತೆ? ಹೋಗತ್ತಪ್ಪ ಗುಯಿ. ಅದು ಎಲೆಕ್ಟ್ರಿಕ್ ಕಾರು ಫ್ರೀ ಅಂತ ಸರ್. ಆಮೇಲೆ ಈ ಕಾರಿಗೆ ನೀವು ಪೆಟ್ರೋಲ್ ಹಾಕ್ಸೋದಲ್ಲ ಬೇಡ ಸರ್. ಇದರಲ್ಲಿ 2 ಬ್ಯಾಟ್ರಿ ಕೊಟ್ಟಿರ್ತೀವಿ. ಆ ಬ್ಯಾಟ್ರಿನ ನೀವು ಮನೆ ತಗೋಗಿ ಚಾರ್ಜ್ ಹಾಕೊಂಡು ಆಮೇಲೆ ಬೇಕಾದ್ರೆ ನೀವು ನಿದ್ದೆ ಮಾಡ್ಕೊಂಡಿಲ್ಲ ಸರ್. ಆಮೇಲೆ ಎದ್ದು ಬಂದು ಆಮೇಲೆ ಆ ಬ್ಯಾಟ್ರಿ ತಗೊಂಡು ಮತ್ತೆ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸರ್. ಸರ್ ಗಾಡಿಲಿ ಎಷ್ಟು ಗಾಲಿ ಇದಾವೆ? ಅಯ್ಯೋ ದಡ್ಡಿ
ಗಾಡಿ ಬಂದ್ ಗಾಡಿ ಈ ಮಗುನ ಯಾಕ್ರಿ ಕರ್ಕೊಂಡು ಬಂದ್ರಿ? ಅಯ್ಯೋ ನನ್ನದು ಮಗು ಅವ್ರದ್ದು ಮಗು. ಯಾಕಪ್ಪ ಸುಮ್ಮನೆ ಸ್ವಲ್ಪ ಅದೇ ಸರ್ ಇದು ಎಕೋ ಫ್ರೆಂಡ್ಲಿ ಸರ್ ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗಲ್ಲ ಸರ್ ಈಗ ಪೆಟ್ರೋಲ್ ಗಾಡಿಗಳೆಲ್ಲ ಫುಲ್ ಹೊಗೆ ಬರುತ್ತೆ ಆಮೇಲೆ ಅದರಿಂದ ಪರಿಸರ ನಾಶ ಆಗುತ್ತೆ ಮತ್ತೆ ಮನುಷ್ಯನಿಗೂ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ಸರ್ ಇದು ಫುಲ್ ಎಕೋ ಫ್ರೆಂಡ್ಲಿ ಆಗಿದೆ ಪರಿಸರ ಸ್ನೇಹಿ ಈ ಕಾರ್ನ ಯಾರು ಬೇಕಾದ್ರೂ ತಗೋಬೋದು ಸರ್ ಈ ಕಾರ್ನ ನೀವು ತಗೊಂಡ್ರೆ ಸರ್ ಚೆನ್ನಾಗಿರುತ್ತೆ ನೀವು ರೈತ ಆಗಿರ್ತೀರಾ ತಗೋತೀರಾ ಮೇಡಮ್ ರಿಜಿಸ್ಟರ್ ಮಾಡ್ಬೋದು ಸರ್ ಕ್ಯಾಶ್ ಅಥವಾ ಚೆಕ್ಕಲ್ಲಿ ಯಾವ್ದು ಮಾಡ್ತೀವಿ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ ನಮ್ಮ ಶೋರೂಮಿಗೆ ಬರ್ತೀವಿ ಬನ್ನಿ ಇನ್ನೂ ಅಪ್ರೂವ್ ಬೆಳೆಸಿ ಮೇಡಮ್ ಸರ್ ನೀವೇನು ಡಿಸೈಡ್ ಮಾಡಿದ್ದೀರಿ ಸರ್ ಕಾರ್ ಇಷ್ಟ ಆಯಿತು ಅವ್ರಿಗೆ ಸರ್ ಈ ಕಾರ್ ಇಷ್ಟ ಆಯಿತು ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸರಿ ಥ್ಯಾಂಕ್ ಯು ಸರ್ ಹೀಗೆ ಬರ್ತಾ ಇದೆ ಸರ್ ಅವಾಗ ಹಾಂ ಓಕೆ ಸರ್ ಇದು ಎಲೆಕ್ಟ್ರಿಕ್ ಕಾರು ಎಲ್ಲರೂ ನಮ್ಮ ಕಾರಲ್ಲೇ ಬನ್ನಿ ಈ ಕಾರು ಪರಿಸರ ಸ್ನೇಹಿಯಾಗಿದ್ದರಿಂದ ಎಲ್ಲರೂ ಈ ಕಾರನ್ನು ತಗೊಳ್ಳಿ ಪರಿಸರವನ್ನು ರಕ್ಷಿಸಿ ಫ್ರೆಂಡ್ಸ್ ಹುಡುಗಿಯರ್ನೆಲ್ಲ ಹಾಕೊಂಡು ಹೋಗ್ತಾರೆ ಫ್ರೆಂಡ್ಸ್ ನನಗೆ ಚಿಲಿಮಣಿ ಬೇಕಂತ ಚಿಲಿಮಣಿ ಅಂದ್ರೆ ಬೈಕವಾ ನೋಡ್ರಿ ಕಟ್ಟಾಕಿದ್ದಾನೆ ನೀನ್ ನೋಡ್ರಿ ಹಿಂಗಾಡ್ತಿಲ್ಲ ನೀನ್ ಕೊಡ್ಸಿಲ್ಲ ನೋಡಿ ನಾ ಚೂಸ ಮಾಡ್ತೀನಿ ಅಯ್ಯೋ ಹಂಗೇನ ಕೇಳ್ತೀಯೇ ಪಾಪ ಮನೆಯವನು ಮಗ ಸುಮ್ಮನೆ ಮಾಡ್ತಾನೆ ಈ ವಯಸ್ಸಿಗೆ ಅವನಿಗೆ ಬಂದ್ರೆ ಸಾಯಿದು ಅವನಿಗೊಂದು ಕೊಡುವಾಗ ಬಂದಿದ್ದ ಕಣೆ ಅವ್ನು ನೋಡ್ರೆ ಹಾಗೆ ಇವ್ನು ನೋಡ್ರೆ ಹೀಗೆ ಕಣೆ ಏನಾದ್ರು ಮಾಡೇ ತಾಳಿ ನಡಿ ಅವ್ವ ನೋಡಿದ್ರೆ ನನ್ನ ಬಗ್ಗೆ ಊಟ ತುಂಬಾ ಕಾಸು ಮಾಡ್ತಿರ್ತೀಯಲ್ಲ ಸರಿ ಸಾಲ ಕೊಡ್ಸಿ ಮನೆ ಬಟ್ಟೆಲ್ಲ ಮಾರ್ಕೊಳ್ಳೋ ತರ ಮಾಡ್ತೀನಿ ಸರಿ ಸರಿ ಬಾ ನಮ್ದು ಒಂದು ಡುಬಾಕು ಅಂತ ಫೈನಾನ್ಸ್ ಐತಿ ಅದೊಂದು ಸಾಲ ನೀನು ಕೊಡಿಸ್ತೀನಿ ಡುಬಾಕೆ ಕಣೆ ಅದು ಬಾ ನಮಸ್ಕಾರ ಮೇಡಮ್ ನನ್ನ ಹೆಸರು ಸಾಕಮಾರಿ ಇವಳ ಹೆಸರು ಲಕ್ಷ್ಮಿ ನಮಗೊಂದು ಸಾಲ ಬೇಕಿತ್ತು ಎಷ್ಟು ಬೇಕಿತ್ತು ಒಂದು 80 ಸಾವಿರ ಬೇಕಿತ್ತು ಮೇಡಮ್ ಅದಕ್ಕೆ 80 ಸಾವಿರ ಎಲ್ಲ ಕೊಡೋಕ್ಕಾಗಲ್ಲ 40 ಸಾವಿರ ಅಯ್ಯೋ ಕೊಡ್ರಿ ಕಿಡ್ನಿ ಹಾಳು ಮಾರೋಣ ಸಾಲ ಇಲ್ಲ ಮೇಡಮ್ ಅಲ್ಲಿ 80 ಕೊಡಿ ಅಮ್ಮ ಮಗ ಇಬ್ರು ದುಡ್ಡು ನಿಮ್ಮ ಫೈನಾನ್ಸ್ ಎಲ್ಲ ಸಾಲ ತೀರಿಸ್ಬಿಟ್ಟಿದೆ 80 ಕೊಡ್ತೀವಿ ಬಟ್ ಬಡ್ಡಿ ದರ ಜಾಸ್ತಿ ಎಲ್ಲ ಕಟ್ತಾರೆ ಮೇಡಮ್ ಎಲ್ಲ ಹೊಣೆ ಹೋಗ್ತಾರೆ
ಏನಿದು ಪರಮತೆ ಆಮೇಲೆ ತುಂಬೆಗೆ ಸಾಲ ಕೊಡ್ಬೇಕ ಹೇಳಮ್ಮ. ನಾವು 80,000 ಸಾಲ ಹಾಕ್ರಿ ಸರ. ನೀವು ಏನು ಕಮ್ಮಿ 80,000? ನಾವು ಚಿನ್ನ ಬಿಡಿ ತಗೋಬೇಕ್ರಿ. ಹೌದಾ? ಈ ಬೇರೆ ಫೈನಾನ್ಸ್ ಥರ ಅಲ್ಲ ನಮ್ಮ ಫೈನಾನ್ಸು. ಡುಬಾಕರ್ ಫೈನಾನ್ಸಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ. ಮಂತ್ಲಿ ನಿಮ್ಗೊಂದು 3 ವರ್ಷಕ್ಕಾದರೆ ಒಂದು 2,522 ರೂಪಾಯಿ ಬರುತ್ತೆ. ಎಷ್ಟಾರು ಬರ್ಲಿ ಸರ್, ಅಮ್ಮ ಮಗ ಇಬ್ರು ದುಡ್ಡು ತೀರಿಸ್ಬಿಡ್ತೀವಿ. ಬಡ್ಡಿಲ್ಲ. ಎಲ್ಲರೂ ನೀವು ಅಮೌಂಟ್ EMI ಕಟ್ತಾ ಹೋದ್ರೆ ಬೈಕ್ ಆಗಲಿ ಏನೇ ವಸ್ತು ಇದ್ರೂ ಹೇಳ್ಕೊಂಡು ಬರ್ತೀವಿ. ಅಮ್ಮ ಮಗನೇ ಎಡಕ ಬಂದ್ಬಿಟ್ರೆ ಅನ್ಸಿದಲ್ಲ. ಫಿಲ್ ಮಾಡಿ ಹೇಳ್ಕೊಡ್ತೀವಿ. ಸರಿ ಸರ್. ಬಾರಿ ನಾನು ಅದೇ ಹೋಗ್ತಿರೋದು ಬರೀ ಬರ್ರಿ ನಾವು ಅದೇ ಹೋಗ್ತಿರೋದು. ಹೌದು ಫೈನಾನ್ಸ್ ದುಬ್ಬಕ್ಕರ್ ಫೈನಾನ್ಸ್ ಹೇಳ್ರಿ ಸರ್. ಗಾಡಿ EMI ಕಟ್ಟಿಲ್ಲ ಸರ್. ಹಂಗೆ ಫೋನ್ ಮಾಡ್ತೀವಿ. ಇವನು ಯಾಕಾದ್ರೂ ಫೋನ್ ಮಾಡಿದ್ನು, ದುಡ್ಡು ಬೇರೆ ಇಲ್ಲಲ್ಲ, ಎಂತ ಮಾಡಿದಿಲ್ಲ ಬೇರೆ ಇಲ್ಲ ಎಂತ ಮಾಡಿಲ್ಲ. EMI ಕಟ್ಟಿಲ್ಲ ಅಂತ ಹೇಳ್ಬಿಟ್ಟಿದ್ವಿ.
ಫೈನಾನ್ಸ್ಗಳು ನಿಮ್ಮಲ್ಲಿ ಸಾವಿರ ಇರ್ಬೋದು, ನಿಮ್ಗೆ ಹಣವನ್ನು ಕೊಡ್ಬೋದು, ಈ ರೀತಿ ಮೋಸವನ್ನು ಮಾಡ್ಬೋದು. ಅದರಿಂದಾಗಿ ನೀವು ಯಾವುದೇ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಳ್ಳಬೇಡಿ. ನಿಮ್ಮ ನೆಮ್ಮದಿಯ ಜೀವನಕ್ಕಾಗಿ ಯಾವುದೇ ಕಾಗದ ಪತ್ರದ ಅವಶ್ಯಕತೆ ಇದೆ. ಸಾಲ ಬೇಕಾ, ನಿಮ್ಗೆ ಸುಸ್ಥಿರ ಬದುಕಿಗಾಗಿ ಹಣ ಬೇಕಾ, ನಮ್ಮ ಗುರುರಾಜ್ ಬ್ಯಾಂಕ್ಗೆ ಒಮ್ಮೆ ಭೇಟಿ ಕೊಡಿ. ನಮ್ಮ ಬ್ಯಾಂಕ್ ನಡೆ ನಿಮ್ಮೆಲ್ಲರ ಪ್ರಗತಿಯ ಕಡೆ. ನಿಮ್ಗೆ ಯಾವುದೇ ರೀತಿಯ ಸರಳವಾದ ಬಡ್ಡಿಯಲ್ಲಿ ಸಾಲ ಬೇಕಾದ್ರೆ ನಮ್ಮ ಗುರುರಾಜ್ ಬ್ಯಾಂಕ್ಗೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ 99880011 ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು. ಎಷ್ಟಾಯ್ತು? 17 ಆಯಿತು. 17. ಧರ್ಮ ಯಮ ಧರ್ಮ. ಚಿತ್ರಗುಪ್ತ ಬಡಿ ನನ್ನ ಚಿತ್ರಗುಪ್ತ ಎಲ್ಲಾಗಿದೆಯಾ? ರಾಜ್ಯದಲ್ಲಿ ಇಂದಿನ ಕಾರ್ಯವೈಖರಿ ಏನೆಂದು ತಿಳಿಸುವೆಯಾ? ರಾಜ್ಯದಲ್ಲಿ ಪಾಪಿಗಳು ತುಂಬಿದ್ದಾರೆ ಪ್ರಭುಗಳೇ. ಪಾಪಿಗಳನ್ನು ಬೇಟೆಯಾಡಲು ನಾವು ಹೋಗಬೇಕು. ಹೌದೇ? ಸರಿಯಾಗಲ್ಲ, ಹೋಗೋಣ. ಆಗ ತಾನೇ ಚಡ್ಡಿಯಿಂದ ಮುಚ್ಚಿಟ್ಟಿದ್ದ ಪಾಶ ಕಾಣುತ್ತಿಲ್ಲವಲ್ಲ? ಎಲ್ಲಿರ್ಬೋದು? ಆಗ ತಾನೇ ಬಾಯಿ ತಾನೇ ಹೋಗಿದ್ದೆ, ಅಲ್ಲೆಲ್ಲರೂ ಇರ್ಬೋದೇ? ಒಮ್ಮೆ ನೋಡುವಿರಾ? ಅಲ್ಲಿಯೂ ಇಲ್ಲ ಪ್ರಭುಗಳೇ. ಅಲ್ಲಿಗೆ ಇಲ್ಲವಾ? ಹಾಗಾದ್ರೆ ಎಲ್ಲರಿತ್ತು? ಬಹುಶಃ ಮೇಲಕ್ಕೆ ಮನೆಯಲ್ಲೇ ಮರೆತಿರಬಹುದು. ಬೇರೆಗೆ ಮನೆಯಲ್ಲ ಇರಬಹುದು. ಪಾಠದಲ್ಲಿದ್ದರೇನು ಪ್ರಭುಗಳೇ? ನಿಮ್ಮ ಮಹಾರಾಣಿಯ ಕೇಶವೇ ಪಾಠಕ್ಕಿಂತ ಗಟ್ಟಿಯಾಗಿದೆ. ಏನು? ಮಹಾರಾಣಿಯ ಕೇಶರಾಶಿಯು ಪಾಶಕ್ಕಿಂತ ಗಟ್ಟಿಯಾಗಿದೆಯೇ? ಹೌದು ಪ್ರಭುಗಳೇ, ಹೌದು. ಅದನ್ನು ಒಮ್ಮೆ ನೋಡಿಕೊಳ್ಳೋಣ. ಸೇವಕಿಯರೇ, ಹೇಳಿ ಮಹಾಪ್ರಭು. ಒಮ್ಮೆ ಮಹಾರಾಣಿಯವರನ್ನು ಕರೆದುಕೊಂಡು ಬರುವಿರಾ? ಈ ಸಮಯದಲ್ಲಿ ಮಹಾರಾಣಿ ಏಕೋ ಅಲ್ಲಿ ಹಿತ್ತಲಿ ಕೊತ್ತಂಬರಿ ಬೀಜ ಅಂತ ಕೇಳಿದ್ರೆ ಏನ್ ಸ್ವಾಮಿ ಕರೆದಿದ್ದು? ನಿನ್ನ ಕೇಶರಾಶಿಗಳು ಪಾಶವನ್ನು ಮಾಡಿಕೊಳ್ಳುವುದು ಅರ್ಧ ಗಂಟೆ ನನಗೆ ಬಾಡಿಗೆ ಬೇಕಿತ್ತಲ್ಲವೇ? ನನ್ನ ಕೇಶವನ್ನ ಬೆಳೆಸಿರೋದು ನಿಮ್ ಪಾಶಕ್ಕಾಗಿ ಅಲ್ರ. ನನಗೆ ಅದು ಸುಖಕ್ಕೆ ನನಗೆ ಬೇಗ ಹೇಳಿ ಪ್ರಭುಗಳೇ, ಯಾರು ಮಾಡಿಲ್ಲ? ಸಕಲ ಲೋಕವನ್ನೇ ಅಲುಗಾಡಿಸಬಲ್ಲ ನನಗೆ ಈ ಕನ್ಯೆಯ ಕೇಶರಾಶಿಗಳನ್ನು ಎರಡು ತುಂಡು ಮಾಡುವ ಅಂತಿಲ್ಲವಲ್ಲವೇ? ಛೆ! ಇದರ ಸೀಕ್ರೆಟ್ ಹೌದೇ? ಇದರ ಸೀಕ್ರೆಟ್ ಏನಿರ್ಬೋದು? ಏನಿಲ್ಲ ಪ್ರಭು, ಮನೆ ಮಧ್ಯೆ ಎಲ್ಲ ರಹಸ್ಯ ಗೊತ್ತಾಯ್ತು ಗೊತ್ತಾಯ್ತು. ಏನದು? ಅದೇ ಸ್ವಾಮಿ, ಶಾಂತಮ್ಮ ಶೈನಿಂಗ್ ಶಾಂಪೂ. ಶಾಂತಮ್ಮ ಶೈನಿಂಗ್ ಶಾಂಪೂ. ಅದರಲ್ಲಂತದ್ದೇನಿದೆ? ಮಾಡಿಲ್ಲ ಇಲ್ಲ. ಯೂಸ್ ಮಾಡೋ ಸೀಗೆಕಾಯಿ ಆಗಿರ್ಬೋದು, ಅಡ್ಡಕಾಯಿ ಆಗಿರ್ಬೋದು,
ನೀವ್ ಮತ್ತೆ ಸೀಗೆಕಾಯಿ ನೆಲ್ಲಿಕಾಯಿ